ಅದ್ದೂರಿ ಆಡಂಬರವಿಲ್ಲ, ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಲಿಲ್ಲ, ಕಟೌಟ್ ಫ್ಲೆಕ್ಸ್ ಹಾಕಲಿಲ್ಲ. ಅಚ್ಚ ಹಸಿರಿನ ಸುಂದರ ವಾತಾವರಣದಲ್ಲಿ ಸುಮಧುರ ವಚನಗಾಯನದೊಂದಿಗೆ ಹಿರಿಯ ನಾಗರಿಕರು ವಾಯುವಿಹಾರಿಗಳ ಜೊತೆಗೂಡಿ ಸಸಿ ನೆಟ್ಟು ಪುಸ್ತಕ ವಿತರಿಸಿ ಸರಳವಾಗಿ ಮಾದರಿ ಜನ್ಮದಿನ ಆಚರಣೆ. ಈ ಅಪರೂಪದ ಜನ್ಮದಿನಕ್ಕೆ ಮಂಡ್ಯ ನಗರದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಭಾನುವಾರ ಸಂಜೆ ದೇವರವನ ಸಾಕ್ಷಿಯಾಯಿತು. ಕಾಯಕಯೋಗಿ ಫೌಂಡೇಶನ್ ಹಾಗೂ ಸಿದ್ಧಗಂಗಾ ಶ್ರೀ ಸೇವಾ ಸಮಿತಿ ಆಯೋಜಿಸಿದ್ದ ಎಲ್ಲರೊಳಗೆ ಒಂದಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜಮುಖಿ ಚಿಂತಕ ವಿನಯ್ ಅವರ 36ನೇ ಜನ್ಮದಿನಾಚರಣೆ ಪ್ರಯುಕ್ತದ ದಾಸೋಹ ಕಾರ್ಯಕ್ರಮ ವಿನೂತನವಾಗಿತ್ತು. ಉದ್ಯಾನವನದಲ್ಲಿ ಸಸಿ ನೆಟ್ಟು ಅಮೂಲ್ಯವಾದ ಪುಸ್ತಕಗಳನ್ನು ನಾಗರಿಕರಿಗೆ ವಿತರಿಸಿ ದಾಸೋಹಕ್ಕೆ ಚಾಲನೆ ನೀಡಿ ವಿನಯ್ ಮಾತನಾಡಿದರು. ಸಿದ್ಧಗಂಗಾ ಶ್ರೀಗಳ ಅನ್ನ, ಅರಿವು, ಆಸರೆಯಂತಹ ತ್ರಿವಿಧ ದಾಸೋಹ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ. ಅಂತಹ ಶತಾಯುಷಿ ಸಂತರ ಸೇವಾ ಮಾರ್ಗ ನನಗೆ ಸ್ಫೂರ್ತಿದಾಯಕ ಎಂದರು. ಹಸಿದವರಿಗೆ ಅನ್ನ ನೀಡುವುದೇ ಧರ್ಮ ಎಂಬ ಸತ್ಯ ಸಂದೇಶವನ್ನು ಸಾರಿದ ಪರಮಪೂಜ್ಯರ ಉದ್ಯಾನವನದಲ್ಲಿ ಸಸಿ ನೆಟ್ಟು ಹಸಿರೀಕರಣಕ್ಕೆ ಅಳಿಲು ಸೇವೆ ಸಲ್ಲಿಸಿರುವುದು ತೃಪ್ತಿ ತಂದಿದೆ. ಪುಸ್ತಕದ ಮೂಲಕ ಮಸ್ತಕದ ಜ್ಞಾನ ವೃದ್ಧಿಯಾಗಬೇಕು. ವಿಶೇಷವಾಗಿ ಮಕ್ಕಳು ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಓದುವತ್ತ ಆಸಕ್ತಿ ತೋರಿಸಬೇಕೆಂದರು. ಯಾಕೆ ತತ್ವಪದಗಳು ಅವಶ್ಯಕತೆ ಈಗಿನ ಕಾಲದ ಯುವಕರಿಗೆ ಅವಶ್ಯಕತೆ ಇದೆ, ಈಗಿನ ತಲೆಮಾರಿಗೆ ಅಂದ್ರೆ ನನ್ನ ಮನಸ್ಸನ್ನು ಮೃದು ಮಾಡ್ಕೋಬೇಕು. ನಾವೆಲ್ಲ ತುಂಬಾ ಹಾಹಾಕಾರದಲ್ಲಿ ಅಹಂನಲ್ಲಿ ಬರುತ್ತಾ ಇದೆ. ಅದಕ್ಕೊಂದಷ್ಟು ಔಷಧಿ ಕೊಡಬೇಕು. ಔಷಧಿ ಹೆಂಗೆ ಕೊಡಬೇಕು? ಒಂದು ಒಳ್ಳೆ ಪದಗಳನ್ನ ನಾವು ಹಿತವಚಗಳನ್ನ ನಿಮ್ಮ ಏಕಮುಖಿ ತಂಬೂರಿ ಜೊತೆಗಳಿಗೆ ಒಂದು ಸ್ವರದಿಂದ ನಾವು ಕೇಳಿದಾಗ ಅದನ್ನ ನಮ್ಮ ಮನಸ್ಸಿಗೆ ಮುಟ್ತದೆ. ನಾನು ಬಾಯಲ್ಲಿ ಹೇಳಕ್ಕೂ ಒಳಿತು ಮಾಡೋದು ನೀವು ನಿಮ್ಮ ಪದಗಳ ಮೂಲಕ ಹೇಳೋದಕ್ಕೂ ನಮ್ಮ ಮನಸ್ಸನ್ನ ಬೇಗ ಮುಟ್ತದೆ. ಆ ಕಾರಣಕ್ಕೆ ನಾನು ಬಹಳ ಇಷ್ಟಪಡ್ತೀನಿ ತತ್ವಪದಗಳು ನಮಗೆ ಅವಶ್ಯಕತೆ ಇದೆ. ನಾವು ಮನುಷ್ಯರಾಗಿ ಬದುಕೋಕ್ಕೋಸ್ಕರ ಇವೆಲ್ಲ ನಮಗೆ ಬೇಕೇ ಬೇಕು. ಅವು ಹೆಂಗೆ ಸಮಾಜದಲ್ಲಿ ನೂರಾರು ಸಾಂಸ್ಕೃತಿಕವಾಗಿ ನಾವೆಲ್ಲವನ್ನು ಒಳಗೊಂಡಿದೀವೋ ಅದರಲ್ಲಿ ಇದು ಅವಶ್ಯಕತೆ ಇದೆ. ಇದು ನಶಿಸಿ ಹೋಗ್ತದೆ, ಅಂದ್ರೆ ಮುಗಿದೋಗ್ತಾ ಇದೆ. ಯಾರು ಕೇಳ್ತಾರೆ ಯೂಟ್ಯೂಬು, ಫೇಸ್ಬುಕ್ಕು, ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ತತ್ವಪದ ಯಾಕೆ ಕೇಳ್ತಾರೆ ಅಂತ ಅದನ್ನು ನಾವು ಇನ್ನೂ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ನನಗೀಗ 36ನೇ ವರ್ಷ. ನಾನೇನು ದೊಡ್ಡ ಅಲ್ಪ ಶ್ರೀಮಂತ ನಾನು, ಆದ್ರೆ ಸಮಾಜಕ್ಕೆ ಏನಾದರೂ ಒಳಿತು ಮಾಡಬೇಕು ಅಂತ ನಿಜವಾಗ್ಲೂ ಮನದಿಂದ ಇಚ್ಛೆ ಇಟ್ಕೊಂಡಿರೋದು ಆ ನಿಟ್ಟಿನಲ್ಲಿ ನಾವು ಒಂದಷ್ಟು ಮಿತ್ರರ ಜೊತೆ ಮಾತಾಡ್ತಾ ಇದ್ದೀವಿ. ಈಗ ಏನ್ ಮಾಡ್ಬೋದು, ಈಗ 10,000 ಜನ ಫಂಕ್ಷನ್ ಮಾಡ್ಬೋದು ಅಥವಾ ಇನ್ನೊಂದೇನೋ ಮಾಡ್ಬೋದು, ಊಟ ಕೊಡಿಸ್ಬಿಡ್ಬೋದು. ಆದ್ರೆ ನಾವು ನಿಜವಾಗ್ಲೂ ಮೂಲೆಯಲ್ಲಿ ಆಸಕ್ತರಿಗಿರುವ ಜಾಗಗಳಿಗೆ ನಾವು ಹೆಂಗೆ ಮುಟ್ಟೋದು ಅಂತ ಯೋಚನೆ ಮಾಡಿದಾಗ ನಾವು 36ನೇ ವರ್ಷದ ಜನ್ಮಕ್ಕೆ 36 ಸಮಾಜಮುಖಿ ಕೆಲಸಗಳನ್ನ ಮಾಡೋಣ ಅಂತ ನಿರ್ಧರಿಸಿದೆ. ನಂದು ಆಕ್ಚುಲಿ 25ನೇ ತಾರೀಕು ಹುಟ್ಟಿದ ದಿನ ಇರೋದು. ನಾನು ಯಾವಾಗ ನಂದು ಹುಟ್ಟಿದ ದಿನ ಅಂತೀನಿ, ಶಿವಕುಮಾರ್ ಸರ್, ಹುಟ್ಟದ ಹಬ್ಬ ಅಲ್ಲ. ಯಾವ ಮನುಷ್ಯನ ಹುಟ್ಟು ನಿಜವಾಗ್ಲೂ ಸಾರ್ಥಕತೆಗೊಂಡು ಆ ಸಾರ್ಥಕತೆಯಿಂದ ಪಡೆದ 100 ಜನ ಬಂದು ಆಚರಿಸಿದಾಗ ಅದು ಹುಟ್ಟದ ಹಬ್ಬ. ನಂದು ಇದು ಹುಟ್ಟಿದ ದಿನ ಅಥವಾ ಜನ್ಮದಿನ. ನನ್ಗೆ ನಿಜವಾಗ್ಲೂ ನನಗೆ ನಂಬಿಕೆ ಇದೆ, ನಂದು ಇನ್ನೊಂದು 10 ವರ್ಷಕ್ಕೂ 15 ವರ್ಷಕ್ಕೂ ಗ್ಯಾರಂಟಿ ಹುಟ್ಟದ ಹಬ್ಬ ಆಗ್ತದೆ. ಆ ಮಾರ್ಗದಲ್ಲಿ ನಾನು ಸಾಕ್ತೇನೆ. ಹಾಗಾಗಿ ಈ 36 ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡೋಣ ಅಂತ ಶುರು ಮಾಡಿದ್ವಿ. ಇವತ್ತು ಬೆಳಗ್ಗೆ ನೋಡಿ ಎಷ್ಟು ನನಗೆ ಸಂತೋಷ ಅಂದ್ರೆ, ನಾವು HIV ಪೀಡಿತ ಮಕ್ಕಳುಗಳ ಜೊತೆ ಇವತ್ತು ನಾವು ಏನೋ ಒಂದು ಡ್ರೈ ಫ್ರೂಟ್ಸ್ ನಮ್ಮ ಕೈಲೇನಾದ್ರು ಕೊಡೋದ್ರ ಮೂಲಕ ಶುರು ಮಾಡಿದೆ. ಅಂದ್ರೆ ಅದು ಪ್ರಕೃತಿಯ ಮಕ್ಕಳು ಅಲ್ಲಿದ್ದವರೆಲ್ಲ ಅವ್ರು ಮುಕ್ತ ಮನಸ್ಸರು, ಅವ್ರಿಗೆ ಅಹಂ ಇಲ್ಲ, ಭೇದ ಇಲ್ಲ, ಅಲ್ಲಿ ಜಾತಿ ತಾರತಮ್ಯಗಳಿಲ್ಲ. ಅಲ್ಲಿ ಏನು ಜೀವ ಉಳಿಸ್ಕೋಬೇಕು ಮತ್ತೆ ಸಾಕ್ಬೇಕು ಅನ್ನೋದು ಅಷ್ಟೇ ಅವ್ರ ಗುರಿ. ಅಂತವ್ರ ಜೊತೆ ನಾನು ಈ 36 ಹೆಜ್ಜೆಗಳಲ್ಲಿ ಮೊದಲನೇ ಹೆಜ್ಜೆ ಮಾಡಿದ್ದು. ಕಾಯಕಯೋಗಿ ಫೌಂಡೇಶನ್ ವತಿಯಿಂದ ವಿನಯ್ ಅವರಿಗೆ ಸಮಾಜ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಸಾಪ ಮಾಜಿ ಅಧ್ಯಕ್ಷ ಧರಣೇಂದ್ರಯ್ಯ, ಬಿಜೆಪಿ ಮುಖಂಡರಾದ ಜಿ ಮಹಂತಪ್ಪ, ಗೊರವಾಲೆ ಶಿವಣ್ಣ, ಹಿರಿಯ ಪತ್ರಕರ್ತ ಬಸವಗೌಡ, ನಗರಸಭೆ ಮಾಜಿ ಸದಸ್ಯೆ ಕೆ ವಿದ್ಯಾ ಮಂಜುನಾಥ್, ಎಂಆರ್ ಮಂಜುನಾಥ್, ಸಮಾಜ ಸೇವಕ ಡಾಕ್ಟರ್ ಮಲ್ಲಿಕಾರ್ಜುನಯ್ಯ ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು. ಖ್ಯಾತ ಗಾಯಕ ಗೊರವಾಲೆ ರುದ್ರಪ್ಪ ತಂಡದವರು ತತ್ವಪದ ಹಾಗೂ ವಚನಗಾಯನ ನಡೆಸಿಕೊಟ್ಟರು.